ಪಂಜಾಬ್ ವಿರುದ್ಧ ಆರ್‌ಸಿಬಿ ತಂಡಕ್ಕೆ ಭರ್ಜರಿ ಜಯ. ನಿನ್ನೆ ನಡೆದ ಐಪಿಎಲ್ನ 6ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಎದುರಾಳಿಯಾದರು ಮತ್ತು ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಜಯವನ್ನು ಗಳಿಸಿದೆ ಮತ್ತು ಆರ್‌ಸಿಬಿ ತಂಡದ ಮೊದಲ ಗೆಲುವು ಇದಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ 176 ರನ್ಗಳನ್ನು ಗಳಿಸಿತು. ಇದರಲ್ಲಿ ಶಿಖರ್ ಧವನ್, ಜಿತೇಶ್ ಶರ್ಮಾ, ಸ್ಯಾಮ್ ಕರ್ನ್ ಅವರು ಅದ್ಭುತ ಆಟವನ್ನು ಆಡಿದ್ದರಿಂದ ಪಂಜಾಬ್ ಕಿಂಗ್ಸ್ 176 ರನ್ಗಳನ್ನು ಹೊಡೆಯಲು ಸಾಧ್ಯವಾಗಿತ್ತು. ಮತ್ತು ಎರಡನೇ ಇನ್ನಿಂಗ್ಸನ್ನು ಆಡಲು ಬಂದ ಆರ್‌ಸಿಬಿ ತಂಡ ಮೊದಲು ತನ್ನ 2 ವಿಕೆಟನ್ನು ಕಳೆದುಕೊಂಡಿತು. ಫಾಫ್ ಡು ಪ್ಲೆಸಿಸ್ ಮತ್ತು ಕ್ಯಾಮರೂನ್ ಗ್ರೀನ್ ಒಂದಾದ ಮೇಲೊಂದಂತೆ ವಿಕೆಟನ್ನು ಕಳೆದುಕೊಂಡರು. ಆರ್‌ಸಿಬಿ ತಂಡಕ್ಕೆ ನೆರವಾದವರು ವಿರಾಟ್ ಕೊಹ್ಲಿ ಮತ್ತು ಶ್ರೀಧರ್ ಇವರ ಅದ್ಭುತ ಆಟದಿಂದ ಆರ್‌ಸಿಬಿ ತಂಡವು ಗೆಲುವಿನ ಅಂಚಿನಲ್ಲಿದ್ದಾಗ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದರು. ಆನಂತರ ಬಂದ ದಿನೇಶ್ ಕಾರ್ತಿಕ್ ಫಿನಿಷರ್ ರೋಲನ್ನು ವಹಿಸಿಕೊಂಡು ಆರ್‌ಸಿಬಿ ತಂಡದ ಮೊದಲ ಗೆಲುವಿಗೆ ಕಾರಣ ಆದರು. ಮತ್ತು ಆರ್‌ಸಿಬಿ ತಂಡ ಗೆದ್ದ ಮೇಲೆ ಪಾಯಿಂಟ್ಸ್ ಟೇಬಲಲ್ಲಿ 6ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. ಮುಂದಿನ ಪಂದ್ಯದಲ್ಲಿ ಇನ್ನೂ ಬೆಟರ್ ಆಗಿ ಆಡಲಿ ಎಂದು ಹೇಳ್ತಾ ವಿಡಿಯೋದಲ್ಲೂ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ.